ಸೀತಾರಾಮ್ ಯೆಚೂರಿ ಅವರ ನಿಧನ, ಕಾರ್ಮಿಕರು ಮತ್ತು ರೈತರ ಹಕ್ಕುಗಳ ಧ್ವನಿ ಮೌನ. ಶರಫುದ್ದೀನ್ ಪೋತ್ನಾಳ್ ಅಭಿಪ್ರಾಯ. ಮೋಣಿನಗರದ ಕಟ್ಟಡ ಕಾರ್ಮಿಕರ ಕಾರ್ಯಾಲಯದಲ್ಲಿ ಸಿಐಟಿಯು ಕಾರ್ಮಿಕ ಸಂಘಟನೆಗಳು ಆಯೋಜಿಸಿದ್ದ ದಿವಂಗತ ಸೀತಾರಾಮ್ ಯೆಚೂರಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಭಾರತ ದೇಶದ ಬಗ್ಗೆ ಆಳವಾದ ತಿಳುವಳಿಕೆಯೊಂದಿಗೆ ಭಾರತದ ಕಲ್ಪನೆಯ ರಕ್ಷಕರಾಗಿದ್ದ ದಿವಂಗತ ಸೀತಾರಾಮ್ ಯೆಚೂರಿ ಅವರು ಎಡಪಂಥೀಯ ಚಳವಳಿ ತನ್ನ ಪ್ರಬಲ ಸ್ತಂಭಗಳಲ್ಲಿ ಒಂದನ್ನು ಕಳೆದುಕೊಂಡಿದ್ದು ಸೀತಾರಾಮ್ ಯೆಚೂರಿ ಅವರ ನಿಧನದಿಂದ ಕಾರ್ಮಿಕರು ಮತ್ತು ರೈತರ ಹಕ್ಕುಗಳ ಧ್ವನಿ ಮೌನವಾಗಿದೆ ಎಂದು ಸಿಐಟಿಯು ತಾಲೂಕು ಅಧ್ಯಕ್ಷ ಶರಫುದ್ದೀನ್ ಪೋತ್ನಾಳ್ ಕಂಬನಿಯನ್ನು ಮಿಡಿದರು. ಹಿರಿಯ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ನಾಯಕರಾದ ಸೀತಾರಾಮ್ ಯೆಚೂರಿ ಅವರು ಗುರುವಾರ 72ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಅವರು ತೀವ್ರ ಉಸಿರಾಟದ ಸೋಂಕಿನಿಂದ ನವದೆಹಲಿಯ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಸಿಪಿಎಂ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಸೀತಾರಾಮ್ ಯೆಚೂರಿ ಅವರು ಭಾರತೀಯ ರಾಜಕೀಯದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದರು. ಎಡಪಂಥೀಯ ಸಿದ್ಧಾಂತಕ್ಕೆ ಅವರ ಅಚಲ ಬದ್ಧತೆ ಮತ್ತು ಕಾರ್ಮಿಕರ ಹಕ್ಕುಗಳ ಪ್ರಬಲ ವಕೀಲರಾಗಿ ಅವರ ಪಾತ್ರಕ್ಕೆ ಹೆಸರುವಾಸಿಯಾಗಿದ್ದರು. ಅವರ ನಿಧನವು ರಾಜಕೀಯ ಮತ್ತು ಕಾರ್ಮಿಕ ವಲಯದಲ್ಲಿ ಆಘಾತ ಉಂಟು ಮಾಡಿದೆ ಎಂದು ಶರಫುದ್ದೀನ್ ಪೋತ್ನಾಳ್ ಹೇಳಿದರು. ಸೀತಾರಾಮ್ ಯೆಚೂರಿ ಅವರು ಶೋಷಿತರ ಪರವಾಗಿ ಹೋರಾಟ ನಡೆಸಿದವರು. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ವಿರುದ್ಧ ಹೋರಾಟ ಮಾಡಿ ಜೈಲುವಾಸ ಅನುಭವಿಸಿದ್ದರು. ಇವರು ತಮ್ಮ ಜೀವನದ ಕೊನೆಯವರೆಗೂ ದುಡಿಯುವ ಜನರ ಪರವಾಗಿ ಕೋಮುವಾದಿ ಫ್ಯಾಸಿಸ್ಟ್ ಶಕ್ತಿಗಳನ್ನು ಹಿಮ್ಮೆಟ್ಟಿಸಲು ಪ್ರತಿಭಟನೆಯನ್ನ ನಡೆಸಿದವರು ಎಂದು ಶರಫುದ್ದೀನ್ ಪೋತ್ನಾಳ್ ಸುದೀರ್ಘವಾಗಿ ಮಾತನಾಡಿದರು. ಅವರು ಇವತ್ತು ಅಗಲಿದ್ದಾರೆ. ಅವರು ಅಗಲಿಕೆ ಇಡೀ ದೇಶದ ಕಾರ್ಮಿಕ ವರ್ಗಕ್ಕೆ, ಬಡ ಜನರಿಗೆ, ರೈತರಿಗೆ ಬಹುದೊಡ್ಡ ತುಂಬಲಾರದ ನಷ್ಟ. ಬರೀ ಅವ್ರ ಕುಟುಂಬಕ್ಕಷ್ಟೇ ಅಲ್ಲ, ಇಡೀ ಬಡ ಜನರ ಧ್ವನಿಯಾಗಿ ಅವರು ಇವತ್ತು ಕೆಲಸ ಮಾಡಿದರು. ಕಾರ್ಮಿಕ ವರ್ಗದ ಧ್ವನಿಯಾಗಿ ಕೆಲಸ ಮಾಡಿದ್ದು, ರೈತರ ಪರವಾಗಿ ಕೆಲಸ ಮಾಡಿದರು, ದೀನ ದಲಿತರ ಪರವಾಗಿ ಇವತ್ತವರು ಸಂಸತ್ತಿನ ಒಳಗಡೆ ರಾಜ್ಯಸಭಾ ಸದಸ್ಯರಾಗಿ, ಸಂಸದೀಯ ಪಟುಗಳಾಗಿ ಇವತ್ತು ಪಾರ್ಲಿಮೆಂಟ್ನಲ್ಲಿ ಸಹ ಇವತ್ತು ಹೋರಾಟ ಮಾಡಿದರು ಮತ್ತು ಹೊರಗಡೆ ಸಹ ಇವತ್ತು ಹೋರಾಟ ಮಾಡಿ ಅವರ ದೀರ್ಘಕಾಲದ ಹೋರಾಟ, ಸುಮಾರು 5 ದಶಕ 50 ವರ್ಷಗಳ ದೀರ್ಘಕಾಲದ ಇವತ್ತು ಇಡೀ ಸಾರ್ವಜನಿಕ ರಂಗದಲ್ಲಿ ತಮ್ಮ ಇಡೀ ಜೀವನವನ್ನು ಸವಿಸಿ ಇವತ್ತು ಇಹಲೋಕ ತ್ಯಜಿಸಿದ್ದಾರೆ. ಇವತ್ತು ಅವರು ಎಂಥ ಮಹಾನ್ ವ್ಯಕ್ತಿಗಳಂತೇಳಿದರೆ, ಇವತ್ತು ಬೇರೆ ಯಾವುದಾದ್ರೂ ಬೂರ್ಜುವಾ ಪಾರ್ಟಿಗಳಲ್ಲಿ ಇವತ್ತು ಕಾಂಗ್ರೆಸ್ಸು, ಜನತಾದಳ, BJP ಇಂಥ ಯಾವುದೇ ಒಂದು ಪಕ್ಷದಲ್ಲಿದ್ದರೆ ಅಂತಂದ್ರೆ ಇವತ್ತು ಅವರು ಪ್ರಧಾನಮಂತ್ರಿಗಳಾಗ್ತಿದ್ರು, ರಾಷ್ಟ್ರಪತಿಗಳು ಆಗ್ತಿದ್ರು, ಮಂತ್ರಿಗಳಾಗ್ತಿದ್ರು. ಆದರೆ ಇವತ್ತು ದುಡಿಯುವ ಜನರ ಪರವಾಗಿರ್ತಕ್ಕಂಥ CPIM ಪಕ್ಷ, ಇಲ್ಲಿ ಭಾಳ ಜನರಿಗೆ CPIM ಪಕ್ಷ ಗೊತ್ತಿರಲಿಲ್ಲ. CPIM ಪಕ್ಷ ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್. ಅಂದರೆ ಈ ಒಂದು ಪಕ್ಷ ದುಡಿಯುವ ಜನರ, ಬಡ ಜನರ ಪರವಾಗಿ ಇವತ್ತು ಕೆಲಸ ಮಾಡುತ್ತೆ, ಹೊರಗಡೆ ಸಹ ಕೆಲಸ ಮಾಡುತ್ತೆ ಮತ್ತು ಪಾರ್ಲಿಮೆಂಟ್ನ ಒಳಗಡೆ ಸಹ. ಇವತ್ತು CPIM ಪಕ್ಷದ ಹಲವಾರು MP ಗಳು ಇವತ್ತು ಪಾರ್ಲಿಮೆಂಟ್ನಲ್ಲಿ ಇದ್ದಾರೆ. ಒಂದು ಕಾಲಕ್ಕೆ 70 ಜನ CPIM ಪಕ್ಷದಿಂದ MP ಗಳಾಗಿ ಪಾರ್ಲಿಮೆಂಟ್ನಲ್ಲಿ ಇದ್ದರು. ಇವತ್ತು ಆ ಸಂಖ್ಯೆ ಕಡಿಮೆಯಾಗಿದೆ. ಒಂದು 10-15 ಜನ ಇವತ್ತು MP ಗಳಾಗಿದ್ದಾರೆ. ಇವರು ಸಹ MP ಗಳಾಗಿ ಪಾರ್ಲಿಮೆಂಟ್ನ ಒಳಗಡೆ ಸಹ ಸರ್ಕಾರದ ವಿರುದ್ಧ, ಏನಿವತ್ತು ಬಡ ಜನರ ವಿರುದ್ಧ ಕಾರ್ಮಿಕ ವಿರೋಧಿ ಕಾನೂನುಗಳು ಇವತ್ತು ನಮ್ಮನ್ನು ಆಳ್ತಕ್ಕಂಥ BJP ಸರ್ಕಾರ ತಂದಿದೆ. ಅದನ್ನು ನಾವು ವಿರೋಧಿಸಿ 10 ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ. ಅದನ್ನು ವಾಪಸ್ ತಗೊಳ್ರು ಕಾರ್ಮಿಕರ ವಿರೋಧಿ ಕಾನೂನುಗಳನ್ನ. ಇವತ್ತು ಅವರು MP ಗಳಿದ್ದಾಗ ಪಾರ್ಲಿಮೆಂಟ್ನಲ್ಲಿ ಸಹ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ರು, ಹೊರಗಡೆ ಸಹ ಜನರನ್ನ, ಕಾರ್ಮಿಕರನ್ನ ಬೀದಿಗಿಳಿಸಿ ಹೋರಾಟ ಮಾಡ್ತಿದ್ರು. ಅಂದರೆ ಅಂಥ ಒಂದು ಬಡವರ ಪರ ಕಾಳಜಿ ಇರ್ತಕ್ಕಂಥ ಒಬ್ಬ ಮಹಾನ್ ಚೇತನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರು ಕೇವಲ 20 ವರ್ಷ ಹುಡುಗನಿದ್ದಾಗಲೇ ಯುವಕನಿದ್ದಾಗ ಸಂಘಟನೆ SFI ಅಂತಕ್ಕಂಥ ಒಂದು ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಅಂತೇಳಿ ಒಬ್ಬ ವಿದ್ಯಾರ್ಥಿ ಸಂಘ, ಶಾಲೆ ಹುಡುಗರ ಸಂಘ ಸೇರ್ತಾರೆ. SFI ಅಂತ 16 ಸಂಘಗಳದಾವ ಶಾಲೆ ಹುಡುಗರು. ಇವರು SFI ಅಂತೇಳಿ ಒಂದು ಸಂಘನ ಸೇರ್ತಾರೆ. ಆ ಸಂಘದ ಮೂಲಕ ಅವರು 10 ಹಲವು ಹೋರಾಟಗಳನ್ನು ಮಾಡ್ತಾರೆ. ವಿದ್ಯಾರ್ಥಿಗಳ ಎದುರಿಸ್ತಕ್ಕಂಥ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡ್ತಾರೆ. ವಿದ್ಯಾರ್ಥಿ ದಶೆಯಿಂದಲೇ ಅವರು ಹೋರಾಟದ ಮನೋಭಾವನೆ ಅವರಿಗೆ ಬೆಳೆದು ಬರ್ತದೆ. ಹೀಗಾಗಿ SFIಲಿಂದ ಕಾಲೇಜಿನಲ್ಲಿ ನಡೀತಕ್ಕಂಥ ಚುನಾವಣೆಗಳಲ್ಲಿ ಸಹ ಅವರು ಆಯ್ಕೆಯಾಗಿ ಮುಂದಿನ ದಿನ ಅವರು CPIM ಪಕ್ಷ ಅಂತ ಒಂದು ರಾಜಕೀಯ ಪಕ್ಷ
ಬಡವರ ಪರವಾಗಿರ್ತಕ್ಕಂಥ ಪಕ್ಷ, ಕಾರ್ಮಿಕರ ಪರವಾಗಿರ್ತಕ್ಕಂಥ ಪಕ್ಷ, ದೀನ ದಲಿತರ ಪರವಾಗಿರ್ತಕ್ಕಂಥ ಪಕ್ಷದಲ್ಲಿ ಏನಪ್ಪ ಸೇರ್ತಾರೆ. ಅವರು ಮೂಲತಃ ಬ್ರಾಹ್ಮಣರಾಗಿದ್ದರೂ ಸಹ, ಅವರು ಜಾತಿಯಿಂದ ಹುಟ್ಟಿನಿಂದ ಬ್ರಾಹ್ಮಣರಾಗಿದ್ದರೂ ಸಹ ಅವರು ದಲಿತರ ಪರವಾಗಿ, ಹರಿಜನರ ಪರವಾಗಿ, ಗಿರಿಜನ ಅವ್ರು ಹೆಂಗೆ ಅಂತೇಳಿದ್ರೆ ಅವರು ಒಟ್ಟು ಬಡವರು. ಅಂದರೆ ಇವತ್ತು ಏನು ಈ ಒಂದು ಶ್ರೀಮಂತರ ಅವಾಗ ಭೂಮಾಲೀಕರ ದೌರ್ಜನ್ಯ ಏನಪ್ಪ ಅಂದ್ರೆ ಅದ್ರ ವಿರುದ್ಧ ದೊಡ್ಡ ಹೋರಾಟ ಏನಪ್ಪ ಅಂದ್ರೆ ನಡೀತು. ವಿಶೇಷವಾಗಿ ಆಂಧ್ರ ಪ್ರದೇಶ, ಅವರು ಮೂಲತಃ ಆಂಧ್ರದವರು. ಅವರು ಅಲ್ಲಿ ದೊಡ್ಡ ಹೋರಾಟ ಏನಪ್ಪ ಅಂದ್ರೆ ಭೂ ಹೋರಾಟ, ಭೂಮಿ ಬಡವರಿಗೆ ಭೂಮಿ ಕೊಡಬೇಕು. ಇವತ್ತೇನು 100 ಎಕರೆ 1000 ಎಕರೆ ಏನು ಭೂಮಾಲೀಕರು ಇರ್ತಾರೆ, ಅವ್ರಲ್ಲಿಂದ ಏನಪ್ಪ ಅಂದ್ರೆ ಹೆಚ್ಚುವರಿ ಭೂಮಿನ ಏನಪ್ಪ ಅಂದ್ರೆ ತೊಗೊಂಡು ಬಡವರಿಗೆ ಹಂಚಬೇಕು, ಭೂಮಿ ಇಲ್ದವರಿಗೆ ಭೂಮಿ ಕೊಡಬೇಕಂತಕ್ಕಂಥ ಭೂ ಹೋರಾಟ ಏನಪ್ಪ ಅಂದ್ರೆ ಮಾಡಿರ್ತಾರೆ. ಅಂದರೆ ಒಟ್ಟು ಬಡವರ ಪರವಾಗಿ ಅವರು ಧ್ವನಿ ಎತ್ತಿದ್ರು. ಅವರು ದೊಡ್ಡ ಶ್ರೀಮಂತರು, ಮತ್ತು ಅವರ ಕುಟುಂಬ ಮೂಲತಃ ದೊಡ್ಡ ಶ್ರೀಮಂತ ಕುಟುಂಬ ಆಗಿದ್ದರೂ ಸಹ ಅವರು ಬಡವರ ಪರವಾಗಿಯೇ ಕೆಲಸ ಮಾಡಿ ಇವತ್ತು ಮನೆಯವರಿಗೂ ಸಹ, ಅವರು ಜೀವ ಇರೋವರೆಗೂ ಸಹ ಕಾರ್ಮಿಕರ ಪರವಾಗಿ, ಬಡ ಜನರ ಪರವಾಗಿ, ರೈತರ ಪರವಾಗಿ ಏನಪ್ಪ ನಾವು ಧ್ವನಿ ಎತ್ತಿ ಅವರು ಎಂಥ ಎದೆಗಾರಿಕೆ, ಎಂಥ ಗಟ್ಟಿತನ ಅಂತ ಹೇಳಿದ್ರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಏನಪ್ಪ ಅಂದ್ರೆ ಅವ್ರ ಎದುರುಗಡೆನೇ ವಿದ್ಯಾರ್ಥಿ ಇದ್ದಾಗ ಅಲ್ಲಿ ಅವರು VC ಇರ್ತಾರೆ, ವೈಸ್ ಚಾನ್ಸಲರ್ ಇರ್ತಾರೆ ಆ ಯೂನಿವರ್ಸಿಟಿ, ಅವ್ರ ಎದುರುಗಡೆನೇ ಅವ್ರ ವಿರುದ್ಧ ದೋಷಾರೋಪ ಪಟ್ಟಿ ಏನಪ್ಪ ಅಂದ್ರೆ ನಾವು ಓದ್ತಾರೆ. ಸೀತಾರಾಮ್ ಯೆಚೂರಿ ಅವರು ಇವತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಆ ಫೋಟೋನೇ ಹಾಕಿದ್ದಾರೆ ನೋಡ್ರಿ ನೀವು. ಅವ್ರ ವಿರುದ್ಧನೇ ದೋಷಾರೋಪ ಪಟ್ಟಿ ಏನಪ್ಪ ಅಂದ್ರೆ ಅವ್ರ ವಿರುದ್ಧ ನೀವು ಇಂತಿಂಥವೇನಪ್ಪ ಅಂದ್ರೆ ಮಿಸ್ಟೇಕ್ ಮಾಡಿರಿ ಅಂತೇಳಿ ಅವರು ರಾಜೀನಾಮೆ ಏನಪ್ಪ ಅಂದ್ರೆ ಕೊಡ್ತಾರೆ ಆ VCಗೆ. ಅಂದರೆ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ವ್ಯಕ್ತಿ, ಅಷ್ಟು ಏನಪ್ಪ ಅಂದ್ರೆ ಅನ್ಯಾಯವನ್ನು ಏನಪ್ಪ ಅಂದ್ರೆ ಅವರು ಪ್ರಶ್ನೆ ಮಾಡ್ತಿದ್ರು. ಅದು ಎದೆಗಾರಿಕೆ ಬೇಕು, ಅನ್ಯಾಯನ ಕೇಳಬೇಕಂದ್ರೆ ಪ್ರಶ್ನೆ ಮಾಡ್ಬೇಕಂತಂದ್ರೆ ಅಷ್ಟು ಅವ್ರು ಏನಪ್ಪ ಅಂದ್ರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಇವತ್ತು ಕೊನೆಯವರೆಗೆ ಏನಪ್ಪ ಅಂದ್ರೆ CPM ಪಕ್ಷದ ಪರವಾಗಿ ಕೆಲಸ ಮಾಡಿ, ಬಡ ಜನರ ಪರವಾಗಿ ಕೆಲಸ ಮಾಡಿ ನಿನ್ನೆ ನವದೆಹಲಿಯಲ್ಲಿ ಏನಪ್ಪ ಅಂದ್ರೆ ಅವರು ನಿಧನರಾಗಿದ್ದಾರೆ. ಅವರು ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ಸಹಜ 72 ವಯಸ್ಸು ಅವರಿಗೀಗ, ಸಹಜವಾಗಿ ಏನಪ್ಪ ವಯಸ್ಸಾದಂಗೆಲ್ಲ. ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಪಕ್ಷದ ಮುಖಂಡರಾದ ಡಿ ವೀರನಗೌಡ, ಸಿದ್ಲಿಂಗಯ್ಯ ಪೋತ್ನಾಳ್, ಆಂಜನೇಯ ಕೋಟಿ, ರಾಮಣ್ಣ ಮಾಡಬಾಯಿ, ರಫಿ ಪೆಂಟರ್, ಲಕ್ಷ್ಮಿ, ಗಂಗೂಬಾಯಿ, ಕಾಳಮ್ಮ, ಮಸ್ತಾನ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು.